ಪ್ರಿಯ ಶ್ರೋತೃಗಳೇ, ಅಮ್ಮ ಅನ್ನೋ ಒಂದು ಅಕ್ಕರೆಯ ಶಬ್ದದೊಂದಿಗೆ ನವೆಂಬರ್ 3 ಶುಕ್ರವಾರದ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಜಗತ್ತಿನ ಸಮಸ್ತ ತಾಯಂದಿರಿಗೂ ಒಂದು ನಮಸ್ಕಾರ ಮತ್ತು ನಿಮಗೆಲ್ಲ ಒಂದು ಪ್ರೀತಿಯ ಗುಡ್ ಮಾರ್ನಿಂಗ್. ನಿನ್ನೆ ವಿನಂತಿ ಮಾಡಿದ್ದೆ, ದಯವಿಟ್ಟು ಇವತ್ತೊಂದಿನ ಇದೊಂದು ಮುಂಜಾನೆ 1 ತಾಸಿನ ಮಟ್ಟಿಗೆ ನಿಮ್ಮ ತಾಯಂದಿರ ಜೊತೆ ಕೂತ್ಕೊಂಡು ಈ ಪ್ರೋಗ್ರಾಮ್ನ ಕೇಳಿಸ್ಕೊಳ್ಳಿ ಅಂತ. ಪಕ್ಕದಲ್ಲಿ ಅಮ್ಮ ಕೂತಿದ್ರೆ ಯು ಆರ್ ದಿ ಮೋಸ್ಟ್ ಫಾರ್ಚುನೇಟ್ ಪರ್ಸನ್. ನಿಮಗಿಂತ ಅದೃಷ್ಟವಂತರು ಈ ಜಗತ್ತಿನಲ್ಲಿ ಬೇರೊಬ್ಬರು ಇಲ್ಲ. ಜಗತ್ತಿನಲ್ಲಿ ಎಲ್ಲ ಕಡೆಗೆ ಎಲ್ಲರ ಜೊತೆಗೆ ಇರೋಕೆ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ಭಗವಂತ ಅಮ್ಮನನ್ನ ಸೃಷ್ಟಿಸಿದ ಅನ್ನೋ ಒಂದು ಮಾತಿದೆ. ಅಮ್ಮ ಎಷ್ಟೇ ವಯಸ್ಸಾದವಳಾದರೂ, ಮಕ್ಕಳು ಎಷ್ಟೇ ದೊಡ್ಡವರಾದರೂ, ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಆದರೂ ಅವರು ಅಮ್ಮನ ಪಾಲಿಗೆ ಪುಟಾಣಿಗಳೇ. ಅಮ್ಮ ನೀನು ನಮಗಾಗಿ. ಈ ಜಗತ್ತಿನ ಪ್ರತಿ ಜೀವಿಯು ತನ್ನ ಬದುಕಿನ ಮೊಟ್ಟ ಮೊದಲನೇ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡಿಕೊಳ್ಳೋದು ಅಮ್ಮನ ಜೊತೆಲಿ. ನಾನು ನನ್ನ ಅಮ್ಮನನ್ನ ಮೈ ಫಸ್ಟ್ ಅಂಡ್ ಬೆಸ್ಟ್ ಗರ್ಲ್ ಫ್ರೆಂಡ್ ಅಂತ ಕರೀತಾ ಇದ್ದೆ. ದ ಫನ್ ಈಸ್, ಈ ಪ್ರಪಂಚದಲ್ಲಿ ಇದ್ದವರು ನಮಗೆ ನಾವಿಬ್ರೇ. ನನಗೆ ಅಮ್ಮ, ಅಮ್ಮನಿಗೆ ನಾನು. ನನಗೆ ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾರೂ ಇಲ್ಲ. ಇದ್ದವಳು ಅಮ್ಮ ಒಬ್ಬಳೇ. ಹೀಗಾಗಿ ಒಂದು ಅಪರೂಪದ ಅವಿನಾಭಾವ ಸಂಬಂಧ ನನಗೆ ಅಮ್ಮನ ಜೊತೆಗೆ ಬೆಳೆದಿತ್ತು. ಇವತ್ತಿಗೂ ಅನೇಕರು ಕೇಳ್ತಿರ್ತಾರೆ, ಇಷ್ಟು ವಯಸ್ಸಾದರೂ ನೀವು ಮದರ್ ಸರೋಗೇಟ್ ಥರ ಅಮ್ಮ 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 ಅಂತ ಇರ್ತೀರಿ, ಬರೀತಾ ಇರ್ತೀರಿ, ನಿಮಗಿದು ಸ್ಟ್ರೇಂಜ್ ಅನ್ಸಲ್ವಾ ಅಂತ ಕೇಳ್ತಿರ್ತಾರೆ. ಸ್ನೇಹಿತರೆ, ನನಗೆ ಇನ್ನೂ ಇಷ್ಟು ವಯಸ್ಸಾದರೂ, ಅಮ್ಮ ತೀರ್ಕೊಂಡು ಹತ್ತತ್ರ 20 ವರ್ಷ ಆದರೂ ನಾನಿನ್ನೂ ಅಮ್ಮನ ಮಗನೇ. ನನ್ನ ಹೊಕ್ಕಳ ಬಳ್ಳಿ ಕಟ್ ಮಾಡೋದು ಬಹುಶಃ ಮರ್ತು ಹೋಗಿರಬೇಕು ಅಂತ ತಮಾಷೆ ಮಾಡ್ತಿರ್ತೀನಿ. ಐ ಆಮ್ ನಾಟ್ ಸಪರೇಟೆಡ್ ಫ್ರಮ್ ಮೈ ಮದರ್. ಆಕೆ ನನ್ನ ಗೆಳತಿ, ಗುರು, ಕೈ ಹಿಡಿದು ನಡೆಸಿದ ಅದ್ಭುತ ಮಾರ್ಗದರ್ಶಿ. ಜಬ್ ದಿನ್ ಢಲ್ ಜಾಯೆ. ನೆನಪುಗಳೇ ಹೀಗೆ. ಅಮ್ಮ ಅಂದ ಕೂಡಲೇ ಬಾಲ್ಯ ನೆನಪಾಗುತ್ತೆ. ಬಾಲ್ಯದಿಂದಲೇ ನನ್ನನ್ನು ಒಂದು ಗೀಳಾಗಿ ಕಾಡಿದ, ಬೆನ್ನತ್ತಿದ, ಭಾವುಕನನ್ನಾಗಿ ಮಾಡಿದ ಮುಖೇಶ್ ನೆನಪಾಗ್ತಾನೆ. ಜೊತೆಲೇ ಸಾವಿರ ಹಾಡುಗಳು ನೆನಪಾಗ್ತವೆ. ತಾಯಂದಿರು ಬುದ್ಧಿವಂತರಾದರೆ ತಮ್ಮ ಮಕ್ಕಳಿಗೆ ತಮಗೆ ಗೊತ್ತಿದ್ದ ಸರ್ವಶ್ರೇಷ್ಠವಾದದ್ದನ್ನೆಲ್ಲ ಕಲ್ಟಿವೇಟ್ ಮಾಡಿಕೊಡ್ತಾರೆ. ಒಳ್ಳೆ ಅಮ್ಮಂದ್ರು ಒಳ್ಳೆ ಶ್ಲೋಕ, ಒಳ್ಳೆ ಪದ್ಯ, ಒಳ್ಳೆ ಹಾಡು, ಒಳ್ಳೆ ಮ್ಯಾನರ್ಸು, ಒಳ್ಳೆ ಮೌಲ್ಯಗಳನ್ನು ತಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ತಾವು ತಿನ್ನಿಸೋ ತುತ್ತಿನ ಜೊತೆಗೆ ಸೇರಿಸಿ ತಿನ್ನಿಸ್ತಾರೆ. ಪ್ರತಿ ತಾಯಿಗೂ ತನ್ನ ಮಗ ಯೋಗ್ಯನಾಗಲಿ, ಬುದ್ಧಿವಂತನಾಗಲಿ, ವಿದ್ಯಾವಂತನಾಗಲಿ ಅನ್ನೋ ಆಸೆ ಇರುತ್ತೆ. ಮಗ ಅವೆಲ್ಲವೂ ಆಗ್ತಾನೆ, ಆದರೆ ಒಳ್ಳೆ ಮನುಷ್ಯ ಆಗ್ತಾನ? ದಟ್ಸ್ ಆಲ್ವೇಸ್ ಡೌಟ್ಫುಲ್. ಯಾಕೋ ಮೊಳಕಾಲು ತುಂಬ ನೋಯುತ್ತೆ ಕಣೋ, ಮಂಡಿ ನೋವಿಂದ ನಡೆಯೋಕೆ ಆಗ್ತಿಲ್ಲ ಅಂತ ವೃದ್ಧ ತಾಯಿ ತನ್ನ ಸಮಸ್ಯೆ ಹೇಳ್ಕೊಂಡ್ರೆ ಡಾಕ್ಟ್ರಿಗೆ ತೋರಿಸು ಅಂತಾನೆ. ಅಮ್ಮನ್ನ ಡಾಕ್ಟರ್ ಶಾಪಕ್ಕೆ ಕರ್ಕೊಂಡು ಹೋಗಬಾರ್ದೇನೆ ಅಂತ ಹೆಂಡತಿಗೆ ಹೇಳಿ ಆಫೀಸಿಗೆ ಹೊರಟು ಹೋಗೋ ಮಗನಿಗೆ ಮತ್ತೆ ಅಮ್ಮನ ಮಂಡಿ ನೋವು ನೆನಪಾಗೋದು ರಾತ್ರಿ ಮನೆಗೆ ಬಂದ ಮೇಲೇನೆ. ಆದರೆ 30 ವರ್ಷಗಳ ಹಿಂದೆ ಅದೇ ಮಗ ಆಟದ ಬಯಲಲ್ಲಿ ಬಿದ್ದು ಮಂಡಿ ತರಚಿಕೊಂಡು ಮನೆಗೆ ಬಂದಾಗ ಅಮ್ಮ ಯಾರನ್ನೋ ಕರೆದು ಡಾಕ್ಟರ್ ಶಾಪಕ್ಕೆ ಕರ್ಕೊಂಡು ಹೋಗಬಾರ್ದೆ ಅಂತ ಕೇಳಿರಲಿಲ್ಲ. ಅದಕ್ಕೆ ತಾನೇ ಔಷಧಿ ಹಚ್ಚಿದ್ಲು, ತಾನೇ ಪಟ್ಟಿ ಕಟ್ಟಿದ್ಲು. ರಾತ್ರಿ ಜ್ವರ ಬಂದಾಗ ಇಡೀ ರಾತ್ರಿ ಪಕ್ಕದಲ್ಲೇ ಕೂತಿದ್ಲು. ಆಕೆ ಕೊಟ್ಟ ಪ್ರೀತಿಲಿ ಒಂದಷ್ಟು % ಪ್ರೀತಿನ ನಮಗೆ ಯಾಕೆ ವಾಪಸ್ ಕೊಡೋಕ್ಕಾಗಲ್ಲ ಸರ್? ಬಂಧಿನಿ ಅನ್ನೋ ಚಿತ್ರದಲ್ಲಿ ಮುಖೇಶ್ ಹಾಡಿದ ಗೀತೆನ ಕೇಳ್ತಾ ಇದ್ರಿ. ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಸಚಿನ್ ದೇವ್ ಬರ್ಮನ್. ಓ ಜಾನೆ ವಾಲೆ ಹೋ ಸಕೇತೋ ಲೌಟ್ಕೆ ಆನಾ ಅಂತ ಕಳೆದು ಹೋದ, ಬಿಟ್ಟು ಹೋದ, ಹಿಂತಿರುಗದ ರೀತಿಯಲ್ಲಿ ಹೊರಟು ಹೋದ ಗೆಳತಿಯನ್ನ ನೆನಪು ಮಾಡಿಕೊಂಡು ಮುಖೇಶ್ ಹಾಡಿದ ಆರ್ದ್ರ ಗೀತೆಯನ್ನ ಕೇಳಿದ್ರಿ. ಯಾಕೋ ಗೊತ್ತಿಲ್ಲ, ನನ್ನಂಥ ನಿಮ್ಮಂಥ ಭಾವುಕರಿಗೆ, ಸೆಂಟಿಮೆಂಟಲ್ ಜೀವಿಗಳಿಗೆ ವಿನಾಕಾರಣ ಮುಖೇಶ್ ಇಷ್ಟವಾಗಿಬಿಡ್ತಾನೆ. ಆತನ ಪೂರ್ತಿ ಹೆಸರು ಮುಖೇಶ್ ಚಂದ್ರ ಮಾಥುರ್. ಸಿನಿಮಾದಲ್ಲಿ ನಟಿಸಬೇಕು ಅನ್ನೋ ಆಸೆ ಇಟ್ಕೊಂಡು ಮುಂಬೈಗೆ ಬಂದವನು ಮುಖೇಶ್. 1-2 ಸಿನಿಮಾಗಳಲ್ಲಿ ನಟಿಸಿದನಾದರೂ ತುಂಬ ಬೇಗ ಆತನಿಗೆ ತನ್ನ ಮೀಡಿಯಂ ನಟನೆ ಅಲ್ಲ, ಅದು ಗಾಯನ ಅಂತ ಗೊತ್ತಾಗಿ ಹೋಯಿತು. ದೆನ್ ಮುಖೇಶ್ ಬಿಕೇಮ್ ಎ ಫುಲ್ ಟೈಮ್ ಸಿಂಗರ್.
ಆ ಹೊತ್ತಿಗೆ ಸರಿಯಾಗಿ ನೀಲಿ ಕಣ್ಣುಗಳ ಚೆಲುವ, ದ ಗ್ರೇಟ್ ಶೋಮ್ಯಾನ್ ಸಪ್ನೋಂ ಕಾ ಸೌದಾಗರ್ ಅಂತ ಕರೆಸ್ಕೊಂಡ ಮಹಾನ್ ನಟ ರಾಜ್ ಕಪೂರ್ಗೂ ಮುಖೇಶ್ಗೂ ದೋಸ್ತಿ ಬೆಳೀತು. ಆನಂತರ ರಚಿತವಾದದ್ದೇ ಒಂದು ದಿವ್ಯ ಇತಿಹಾಸ. ಇಷ್ಟಕ್ಕೂ ಅಮ್ಮಂದ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿ ಮುಖೇಶ್ ಅನ್ನೋ ಇನ್ನೊಂದು ಮಹಾನ್ ಸಬ್ಜೆಕ್ಟಿಗೆ ಯಾಕೆ ಶಿಫ್ಟ್ ಆಗ್ತಿದ್ದೀನಿ ಅಂತ ಕೇಳ್ತೀರೇನೋ. ಮುಖೇಶ್ ವಾಸ್ ಎ ಗ್ರೇಟ್ ಸನ್. ತಾನು ಇಷ್ಟಪಟ್ಟ ಹುಡುಗಿನೇ ಮದುವೆ ಆದನಾದರೂ ಮುಖೇಶ್ ಆ ವಿಷಯದಲ್ಲಿ ತಾಯಿಗೆ ಸ್ವಲ್ಪನೂ ಹರ್ಟ್ ಆಗದ ಹಾಗೆ ನೋಡ್ಕೊಂಡೆ ಅಂತ ಹೇಳ್ಕೊಂಡಿದ್ರು. ಈ ಪ್ರಜ್ಞೆ ನಮಗೆಲ್ರಿಗೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ನೋಡೋಕೆ ಹೋದ್ರೆ ಗಂಡು ಮಕ್ಕಳ ಮದುವೆ ವಿಷಯದಲ್ಲಿ ತಾಯಂದ್ರು ಜಾಸ್ತಿ ಹಠ ಮಾಡೋದಿಲ್ಲ, ಬೇಗ ಕನ್ವಿನ್ಸ್ ಆಗ್ಬಿಡ್ತಾರೆ. ತೆಲುಗಿನ ತುಂಟ ಇಂಟೆಲಿಜೆಂಟ್ ಕವಿ ಜನಾರ್ದನ ಮಹರ್ಷಿ ಅನ್ನೋರು ಈ ವಿಷಯದಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ. ನೋಡೆ, ಇವತ್ತು ನಿನ್ನ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದೆಯಲ್ಲ, ನಿಮ್ಮಮ್ಮ ಹಂಗೆ ನಿಮ್ಮಮ್ಮ ಹಿಂಗೆ, ಅವ್ರು ಸರಿ ಇಲ್ಲ, ಅವ್ರಿಗೆ ನನ್ನನ್ನು ಕಂಡ್ರಾಗಲ್ಲ ಅಂತಿದೆಯಲ್ಲ, ಇದೇ ಅಮ್ಮ ಕಣೆ. ಅವಳಿನ್ನೂ ನಿನ್ನನ್ನು ನೋಡೇ ಇರಲಿಲ್ಲ. ಅಮ್ಮ, ಈ ಹುಡುಗಿನ ನಾನು ಪ್ರೀತಿಸ್ತಾ ಇದ್ದೀನಿ ಕಣಮ್ಮ ಅಂತ ನಿನ್ನ ಫೋಟೋ ತೋರಿಸಿದ ತಕ್ಷಣ ಅದನ್ನೊಂದು ಸಲ ದಿಟ್ಟಿಸ್ ನೋಡಿ, ಈ ಹುಡುಗಿ ಜೊತೆಗೆ ನೀನು ಸಂತೋಷವಾಗಿರ್ತೀಯ ಕಣೋ ಅಂತ ಅಂದಿದ್ಲು ನಮ್ಮಮ್ಮ. ಆಕೆ ಮಾತು 100% ಸತ್ಯ ಆಯಿತು. ನಿನ್ನ ಜೊತೆಗೆ ನಾನು ಸಂತೋಷವಾಗಿದ್ದೀನಿ. ಆದರೆ ನೀನು ಯಾಕೆ ಡಿಯರ್ ನಮ್ಮ ಅಮ್ಮನ ಜೊತೆಗೆ ಸಂತೋಷವಾಗಿರೋದಕ್ಕೆ ಆಗಲ್ಲ ಅಂತೀಯ ಅಂತ ಕೇಳ್ತಾನೆ ಜನಾರ್ದನ ಮಹರ್ಷಿ. ಎಂಥ ಅದ್ಭುತವಾದ ಸೂಕ್ಷ್ಮವಾದ ಪ್ರಶ್ನೆ ಅಲ್ವಾ. ತಾಯಡುಗೆ ರುಚಿಯೆಂದು ನಾನಿಲ್ಲಿ ಕುಳಿತಿಲ್ಲ, ಇನ್ನು ತಂಗಿಯ ಮದುವೆ ತಿಂಗಳಿಹುದು ಅಂತ ಕವಿ ನರಸಿಂಹಸ್ವಾಮಿಯವರು ಬರೆದ ಗೀತೆನ ತುಂಬಾ ಸುಶ್ರಾವ್ಯವಾಗಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಕರ್ನಾಟಕದ ಪರ್ವೀನ್ ಸುಲ್ತಾನ ಅಂತಲೇ ಹೆಸರಾಗಿರುವ ಅಪರೂಪದ ಗಾಯಕಿ ಹಾಡಿದ ತೌರ ಸುಖದೊಳಗೆನ್ನ ಮರತಿಹಳು ಎನ್ನದಿರಿ ಅನ್ನೋ ಹಾಡನ್ನ ಕೇಳಿದ್ರಲ್ವಾ. ಅದನ್ನ ಕೇಳ್ತಾ ಇದ್ರೆ ಈ ಹೆಣ್ಣು ಮಕ್ಕಳಿಗೆ ಎಷ್ಟು ವಯಸ್ಸಾದ್ರೂ ಇವರಿಗೆ ಮಕ್ಕಳಾಗಿ ಮೊಮ್ಮಕ್ಕಳಾದ್ರೂ ಕೂಡ ತವರು ಮನೆ ಮೇಲಿನ ಪ್ರೀತಿ, ಮೋಹ, ವ್ಯಾಮೋಹ ಹೋಗಲ್ಲ ಅನ್ಸುತ್ತೆ ಅಲ್ವಾ. ಹಾಗೆ ತವರಿನ ಮೇಲೆ ಪ್ರೀತಿ ಉಳಿಯೋದಕ್ಕೆ ತುಂಬಾ ಮುಖ್ಯವಾದ ಕಾರಣ ಅಂದ್ರೆ ತಾಯಿ. ತಾಯಿ ಇರೋ ತನಕ ತವರು, ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ಅಂತ ಒಂದು ಹಾಡೇ ಇದೆ. ಆದರೆ ತಾಯಿನ, ತವರು ಮನೇನ ಅಷ್ಟೆಲ್ಲ ಪ್ರೀತಿಸೋ ನಮ್ಮ ಮನೆಗಳ ಹೆಣ್ಣುಮಕ್ಕಳು ಅತ್ತೆ ಮನೆಗೆ ಬಂದ್ಮೇಲೆ ಇಲ್ಲಿರೋ ಅತ್ತೆಯನ್ನೇ ಯಾಕೆ ಅಮ್ಮನ್ನ ನೋಡ್ಕೊಂಡ ಹಾಗೆ ನೋಡ್ಕೊಳ್ಳಲ್ವೋ ಆ ಭಗವಂತನೇ ಬಲ್ಲ. ಅದೇ ಕವಿ ಜನಾರ್ದನ ಮಹರ್ಷಿ ಬರೀತಾರೆ, ನನ್ನ ಪಾಲಿಗೆ ನನ್ನ 2 ಕಣ್ಣುಗಳು ಅಂದ್ರೆ ಅಮ್ಮ ಮತ್ತು ಹೆಂಡತಿ. ಟ್ರಾಜಿಡಿ ಅಂದ್ರೆ ಈ ಕಣ್ಣುಗಳು ಒಂದನ್ನೊಂದು ನೋಡ್ಕೊಳ್ಳಲ್ಲ. ಇವಳು ಈ ದಿಕ್ಕು, ಅಮ್ಮ ಆ ದಿಕ್ಕು. ಇವಳು ಗ್ಯಾಸ್ ಸಿಲಿಂಡ್ರು, ಅಮ್ಮ ಕೂಲ್ ರೆಫ್ರಿಜರೇಟರು. ಮಧ್ಯದಲ್ಲಿ ನನ್ನ ಫಜೀತಿ ಹೇಳಿ ಸ್ವಾಮಿ ಅಂತ ವಿಲಾಪ ಮಾಡ್ತಾರೆ ಜನಾರ್ದನ ಮಹರ್ಷಿ. ಮನೆ ಒಳ್ಳೆಯದೇ ಇರಬಹುದು, ಮನೆತನ ಒಳ್ಳೆಯದೂ ಇರಬಹುದು. ಅಮ್ಮನ ಮಾತು ಬಿಡಿ, ಆಕೆ ಹಳೆ ಪಿಕ್ಚರಲ್ಲಿ ನಗನಗ್ತಾ ಕಾಣಿಸ್ಕೊಳ್ತಾ ಇದ್ದ ಪಂಡ್ರಿಬಾಯಿಯ ಹಾಗೆ ಸೌಮ್ಯ ಸ್ವರೂಪಿಣಿ. ಹೆಂಡತಿ ಕೂಡ ಈ ಮನೆಯೇ ಗುಡಿಯಮ್ಮ ಅಂತ ಹಾಡೋ ಮಹಾನ್ ಸಾಧ್ವಿ. ಎಲ್ಲರೂ ಒಳ್ಳೆಯವರೇ, ಆದರೂ ಅತ್ತೆ ಸೊಸೆ ಮಧ್ಯೆ ಯಾಕರಾಯರೆ ಕಿರಿಕಾಗುತ್ತೆ? ಯಾಕಾಗುತ್ತೆ ಅಂದರೆ ಫ್ರೆಂಡ್ಸ್, ನಾವು ನಮ್ಮ ಪಾತ್ರಗಳನ್ನು ಅಳತೆ ಮೀರಿ, ಅವಶ್ಯಕತೆ ಮೀರಿ ಓವರ್ಲ್ಯಾಪ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ಮನೆಗಳಲ್ಲಿ ಮಕ್ಕಳಿಗೆ ಅಂತ ರೂಮ್ ಕಟ್ಟಿಸ್ತೀವಿ, ನಮಗೊಂದು ಮಾಸ್ಟರ್ ಬೆಡ್ರೂಮ್ ಅಂತ ಕಟ್ಸ್ಕೋತೀವಿ. ಅಮ್ಮನನ್ನ ಮಾತ್ರ ಹಾಲ್ನಲ್ಲಿ ಟಿವಿ ಮುಂದೆ ಚಾಪೆ ಹಾಸ್ಕೊಂಡು ಮಲಕ್ಕೊಳ್ಳೋಕ್ಕೆ ಬಿಟ್ಬಿಡ್ತೀವಿ. ಒಂದು ಕಾಲಕ್ಕೆ ಮನೆಯ ಕೇಂದ್ರ ಬಿಂದುವಾಗಿದ್ದ ಅಮ್ಮ, ಎಲ್ಲ ನಿರ್ಧಾರಗಳನ್ನು ತಾನೇ ತಗೋತಾ ಇದ್ದ ಅಮ್ಮ, ನಿಧಾನವಾಗಿ ಬರ್ತಾ ಬರ್ತಾ ಸೈಡ್ ಲೈನ್ ಆಗ್ಬಿಡ್ತಾಳೆ. 10 ಮಕ್ಕಳನ್ನ ಹೆತ್ತು ಸಾಕಿದ ತಾಯಿ, ಅವರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ತಾನು ಅರಹೊಟ್ಟೆ ತಿಂದು ಮಲಗಿದವಳು. ಅಂಥ ತಾಯಿ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದ ಮೇಲೆ ಯಾವ ಮಗನ ಮನೆಯಲ್ಲಿ ಎಷ್ಟು ತಿಂಗಳಿರಲಿ ಅಂತ ಯೋಚಿಸಿ ಕಂಗಾಲಾಗೋ ಸ್ಟೇಜ್ಗೆ ಬಂದು ಬಿಡ್ತಾಳೆ. ಯಾವಾಗ ನಾನು ಇಂಪಾರ್ಟೆನ್ಸ್ ಕಳ್ಕೊಂಡಿದ್ದೀನಿ, ಕುಟುಂಬದಲ್ಲಿ ಅನ್ವಾಂಟೆಡ್ ಆಗ್ತಿದ್ದೀನಿ ಅಂತ ಅನ್ಸುತ್ತೋ ಅವಾಗ ಸಹಜವಾಗಿಯೇ ಅಮ್ಮ ತನ್ನ ಹಕ್ಕಿಗೋಸ್ಕರ ಫೈಟ್ ಮಾಡಕ್ ಶುರು ಮಾಡ್ತಾಳೆ. ಎಷ್ಟು ಸಾತ್ವಿಕಳಾದರೂ ಥೇಟ್ ಅತ್ತೆ ಥರಾನೇ ಬಿಹೇವ್ ಮಾಡೋಕ್ ಶುರು ಮಾಡ್ತಾಳೆ.
ಚೋಟುದ್ದದ ಹುಡುಗಿ ಈ ಸೊಸೆ ಇವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾ ಅಂತ ರೇಗ್ತಾಳೆ. ಅಮ್ಮ ಹಾಗೆ ರೇಗಿದ ಕೂಡಲೇ ಈ ಪತ್ನಿ ಮಣಿ ಕಣ್ಣೀರಿಟ್ಕೊಂಡು ಬಂದು ಪುರುಷ ಸಿಂಹನಂತ ಗಂಡನನ್ನ ಪರಚಿ ಪ್ರಾಣ ತಿಂದು ಮಳೆಯಲ್ಲಿ ನೆಂದಿರೋ ಬೆಕ್ಕಿನ ಮರಿ ಥರ ಮಾಡಿಬಿಡ್ತಾಳೆ. ಹಾಗಾದರೆ ಈ ಸಮಸ್ಯೆಗೆ ಸಮಾಧಾನವೇ ಇಲ್ವಾ? ಖಂಡಿತ ಇದೆ. ಆ ಬಗ್ಗೆ ಮಾತಾಡೋಕೆ ಮುಂಚೆ ತಾಯಿಯ ಬಗ್ಗೆ ಕನ್ನಡದ ಖ್ಯಾತ ಮಿಸ್ಚಿಯಸ್ ಕವಿ B.R. ಲಕ್ಷ್ಮಣರಾವ್ ಅವರು ತುಂಬಾ ಗಂಭೀರವಾಗಿ ಆರ್ದ್ರರಾಗಿ ಬರೆದ ಒಂದು ಭಾವಗೀತೆ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲೊಬ್ಬ ಮಿತ್ರರು ಒಂದು SMS ಕಳಿಸಿದ್ದಾರೆ. ಬೆಳಗೆರೆಯವರೇ, ನಿಮ್ಮ ಮಾತು ಕೇಳಕ್ಕೆ ಚಂದ, ಆದ್ದರಿಂದ ದಯವಿಟ್ಟು ನಿಮ್ಮ ಮಾತು ಜಾಸ್ತಿ ಮಾಡಿ, ಹಾಡು ಕಡಿಮೆ ಮಾಡಿ ಅಂತ ಬರೀತಾರೆ. ನನ್ನ ಪುಣ್ಯ, ಎಷ್ಟು ಮಾತಾಡ್ತೀಯೋ ಮಾರಾಯ, ಬೆಳಿಗ್ಗೆ ಎದ್ದು ಎಷ್ಟು ಅಂತ ಮಾತು ಕೇಳೋದು, ಸ್ವಲ್ಪ ಬಾಯಿ ಬಿಗಿ ಮಾಡ್ಕೊಳಯ್ಯ, ಸುಮ್ಮನೆ ಹಾಡು ಕೇಳಿಸಿ ಎದ್ದು ಹೋಗು ಅಂತ ಅನ್ಲಿಲ್ವಲ್ಲ. ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ಪ್ರಿಯ ಕೇಳುಗರೆ, ಮಾತಾಡೋಕೆ ಅಂತ ಕೂತ ಮೇಲೆ ಹಿಂಜರಿಯೋ ಪ್ರಶ್ನೆನೇ ಇಲ್ಲ. ಆದರೆ ಹಾಡು ಮಾನವ ಸಂಕುಲ ಆಡಿದ ಅತ್ಯಂತ ಮಧುರವಾದ ಮಾತು ಅನ್ನೋದನ್ನ ನಿಮಗೆ ನಿವೇದನೆ ಮಾಡಿಕೊಳ್ತಾ SMS-ಗಳ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆಯಿಂದ ನನಗೇನಿಲ್ಲ ಅಂದ್ರೂ ಸುಮಾರು 2,500 SMS-ಗಳು ಬಂದಿವೆ. ಇಟ್ಸ್ ಫೈನ್, ಇಟ್ಸ್ ಗ್ರೇಟ್. ನಿಮ್ಮ ಪ್ರೀತಿಗೆ ನಾನು ಸದಾ ಋಣಿ. ಆದರೆ ಎಲ್ಲ SMS-ಗಳಿಗೂ ಉತ್ತರ ಕೊಡೋದು ಕಷ್ಟ. ಕೆಲವರು ತುಂಬ ಸೀರಿಯಸ್ ಆದ ವೈಯಕ್ತಿಕ ಸಮಸ್ಯೆಗಳಿವೆ, ನಿಮ್ಮ ಜೊತೆ ಮಾತಾಡಬೇಕು ಅಂತಾರೆ. ನನಗೆ ಅಂಥವ್ರ ಸಮಸ್ಯೆ ಅರ್ಥವಾಗುತ್ತೆ. ವಾಪಸ್ ಫೋನ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಆದರೆ ಗೆಳೆಯರೇ, ತುಂಬ ಭಾವುಕರಾಗಿ, ಈಗ ನೀನು ಈ ತಕ್ಷಣ ಫೋನ್ ಮಾಡದೇ ಇದ್ದರೆ ನಾನು ಜೀವಕ್ಕೇನಾದರೂ ಅಪಾಯ ಮಾಡ್ಕೊಂಡು ಬಿಡ್ತೀನಿ ಅನ್ನುವಂಥ ಮೆಸೇಜ್ಗಳನ್ನು ದಯವಿಟ್ಟು ಕಳಿಸ್ಬೇಡಿ. ನೀವು ತುಂಬ ಭಾವುಕರು ಅಂತ ನನಗೆ ಗೊತ್ತಾಗುತ್ತೆ. ನಿಮ್ಮನ್ನು ರೀಚ್ ಆಗೋ ಪ್ರಯತ್ನನೂ ಮಾಡ್ತೀನಿ. ಆದರೆ ಟೈಮ್ ಈಸ್ ಎ ಕನ್ಸ್ಟ್ರೈನ್. ಈ ಜಗತ್ತಿನಲ್ಲಿ ಪ್ರಾಣ ಕಳ್ಕೊಂಡು ಬಿಡುವಷ್ಟು ಇಂಪಾರ್ಟೆಂಟ್ ಪರ್ಸನ್ ನಾನೂ ಅಲ್ಲ, ಬೇರೆ ಯಾರೂ ಅಲ್ಲ. ನನ್ನನ್ನು ಇವತ್ತಲ್ಲ ನಾಳೆ ಭೇಟಿಯಾಗ್ತೀರಿ, ಮಾತಾಡ್ತೀರಿ, ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಟೆಂಪರರಿ ಸಮಸ್ಯೆಗಳಿಗೆ ಸಾವಿನಂಥ ಶಾಶ್ವತ ಸಮಾಧಾನ ಹುಡುಕೋ ಮಾತೇ ಆಡಬಾರ್ದು. ಹ್ಯಾವ್ ಪೇಷನ್ಸ್ ಅಂತ ವಿನಂತಿಸ್ತಾ ಅಮ್ಮ ಮತ್ತು ಹೆಂಡತಿಯ ಮಧ್ಯದ ನಿತ್ಯ ಕದನದ ವಿಚಾರಕ್ಕೆ ಬರ್ತೀನಿ. ಒಂದು ವಿಷಯ ನಿಮಗೆ ಗೊತ್ತಿರಲಿ, ಅಮ್ಮ ತನ್ನ ಮಗನನ್ನ ಪ್ರೀತಿಸ್ತಾಳೆ, ಹೆಂಡತಿನೂ ಅದೇ ಮಗನನ್ನ ತನ್ನ ಗಂಡನನ್ನ ಪ್ರೀತಿಸ್ತಾಳೆ. ಅನೇಕ ಸಲ ಅವರಿಬ್ರು ಕಾಂಪಿಟೇಷನ್ಗೆ ಬೀಳೋದೇ ಸಮಸ್ಯೆ ಆಗ್ಬಿಡುತ್ತೆ. ಅಂಥ ಸಂದರ್ಭಗಳಲ್ಲಿ ಹೆಂಡತಿಗೆ ತಿಳಿ ಹೇಳಬೇಕು, ನೋಡು, ನಿನ್ನ ಪ್ರೀತಿ ಏನು ಅನ್ನೋದು ನನಗೆ ಅರ್ಥವಾಗುತ್ತೆ. ಆದರೆ ಅಮ್ಮನಿಗೆ ನಾನು ಇತ್ತೀಚಿನ ವರ್ಷಗಳಲ್ಲಿ ಸರಿಯಾಗಿ ಸಿಕ್ಕೇ ಇಲ್ಲ ಕಣೆ. ಓದೋಕೆ ಅಂತ ಹೋದವನು ಹೊರಗೆ ಉಳ್ಕೊಂಡ್ಬಿಟ್ಟೆ. ಆಮೇಲೆ ನೌಕರಿ, ಮದುವೆ, ಹನಿಮೂನು, ಪ್ರಮೋಷನ್ಗೆ ಅಂತ ಓವರ್ ಟೈಮ್ ಮಾಡಿದ್ದು, ಮನೆ ಕಟ್ಸೋಕೆ ಅಂತ ಓಡಾಡಿದ್ದು, ಹೀಗೆ ಅಮ್ಮನ ಕೈಗೆ ಸಿಗದೇನೆ ಓಡಾಡ್ಬಿಟ್ಟೆ. ಎಷ್ಟು ಮಿಸ್ ಮಾಡ್ಕೊಂಡ್ಲೋ ಅಮ್ಮ. ನಮ್ಮಿಬ್ಬರದ್ದು ಏನು ಬಿಡು, ಇವತ್ತಿಂದ ಇನ್ನು ಕನಿಷ್ಠ ಪಕ್ಷ 75 ವರ್ಷ ಬದುಕಿರ್ತೀವಿ, ಜೊತೆಯಲ್ಲಿರ್ತೀವಿ. ಅಷ್ಟು ವರ್ಷ ಅಮ್ಮ ಇರ್ತಾಳಾ? ಇರೋಷ್ಟು ಕಾಲ ಅಮ್ಮನ ಜೊತೆಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದಕ್ಕೆಲ್ಲ ಬೇಜಾರು ಮಾಡ್ಕೋತಾರ ಬಂಗಾರ? ಐ ಆಮ್ ಆಲ್ವೇಸ್ ದೇರ್ ವಿತ್ ಯು. ಹಾಗಂತ ಗಂಡ ಕನ್ವಿನ್ಸಿಂಗ್ ಆದ ಧಾಟಿಲಿ ಹೇಳಿ ನೋಡ್ಲಿ, ಅರ್ಧ ಜಗಳ ಕಡಿಮೆ ಆಗುತ್ತೆ. ಹಿರಿಯಳಾದ ಅಮ್ಮ ಸ್ವಲ್ಪ ಸಿಡಿಮಿಡಿ ಮಾಡಿದ್ರೂ ಕೂಡ ಬುದ್ಧಿವಂತಳಾದ, ಹೃದಯವಂತಳಾದ ನೀನು ಸಹಿಸ್ಕೊಂಡ್ಬಿಡು ಅಂತ ತಿಳಿ ಹೇಳಬೇಕು ಗಂಡ. ಅಮ್ಮನಿಗೊಂದು ಸೆನ್ಸ್ ಆಫ್ ಇಂಪಾರ್ಟೆನ್ಸ್ನ ಕಲ್ಪಿಸ್ಕೊಡ್ಬೇಕು. ಎಷ್ಟು ಜನ ಯುವಕರನ್ನ ನೋಡಿದ್ದೀನಿ ನಾನು. ಮೊದಲನೇ ತಿಂಗಳ ಸಂಬಳ ಅಮ್ಮನ ಕೈಗೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ, ಏನು ಮಾತೃ ಪ್ರೇಮ ಮೆರೆದಿದ್ದೇನು, ಸೀರೆ ತಂದು ಕೊಟ್ಟಿದ್ದೇನು, ನಮ್ಮಮ್ಮ ಅಂದರೆ ದೇವರು ಕಂಡ್ರಿ ಅಂದಿದ್ದೇನು, ಅದೆಲ್ಲ ಮೊದಲನೇ ತಿಂಗಳ ಉತ್ಸಾಹ ಅಷ್ಟೇ. ಕ್ರಮೇಣ ಅಮ್ಮ ದೂರವಾಗಿಬಿಡ್ತಾಳೆ. ನಾನು ನನಗೆ ಭೇಟಿಯಾದ ಯುವಕರನ್ನ ಕೇಳೋ ಪ್ರಶ್ನೆನೇ ಅದು, ಅಮ್ಮನ ಜೊತೆ ಎಷ್ಟು ದಿನಕ್ಕೊಂದು ಸಿನಿಮಾ ನೋಡ್ತೀರಿ? ದಿನದಲ್ಲಿ ಎಷ್ಟು ಹೊತ್ತು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಿ? ಅಮ್ಮಂಗೆ ಸೀರೆ ತರೋದು ಅಂದ ಕೂಡಲೇ ಡಾರ್ಕ್ ಕಲರ್ಡ್, ಥಿಕ್ ಬಾರ್ಡರ್ಡ್ ಕಾಟನ್ ಸೀರೆನೇ ಯಾಕೆ ತರ್ತೀರಿ? ನೀವು ಬೇಕಾದರೆ ತಾಯಂದ್ರ ಪೆಟ್ಟಿಗೆ ತೆಗೆದು ನೋಡಿ, ಅದರ ತುಂಬ ಕೆಟ್ಟ ಕಲರಿನ, ಇಷ್ಟಗಲ ಬಾರ್ಡರ್ನ, ಒರಟಾದ ಕಾಟನ್ ಸೀರೆಗಳೇ ಇರ್ತವೆ. ಅಮ್ಮ ಕೂಡ ಒಂದು ಶಿಫಾನ್ ಸೀರೆ, ಪ್ರಿಂಟೆಡ್ ಸಿಲ್ಕ್ ಸೀರೆ ಉಟ್ಕೋತಾಳೆ, ಉಟ್ಕೋಬೇಕು. ಉಟ್ಕೊಳ್ಳೋಕೆ ಅವಳಿಗೆ ಇಷ್ಟ ಇರಬಹುದು ಅಂತ ನಾವು ಯಾಕೆ ಯೋಚಿಸಲ್ಲ?
ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಒಂದು ಹಾಡು ಕೇಳಿಸ್ಕೊಳ್ಳೋಣ. ಬೆಳದಿಂಗಳಿನ ನೊರೆ ಹಾಲು, ಬೆಳದಿಂಗಳಿನ ನೊರೆ ಹಾಲು ಕೊಡದಲ್ಲಿ ತುಂಬಿ ತಂದವಳೆ ಅನ್ನೋ ಈ ಮಧುರವಾದ ಹಾಡನ್ನ 1972ರಲ್ಲಿ ನಾ ಮೆಚ್ಚಿದ ಹುಡುಗ ಚಿತ್ರಕ್ಕಾಗಿ RN ಜಯಗೋಪಾಲ್ ಬರೀತಾರೆ. ಅದಕ್ಕೆ ವಿಜಯ ಭಾಸ್ಕರ್ ಸಂಗೀತವನ್ನು ಮಾಡ್ತಾರೆ. PB ಶ್ರೀನಿವಾಸ್ ಮತ್ತು S ಜಾನಕಿಗಿಂತ ಈ ಯುಗಳ ಗೀತೆಯನ್ನ ಯಾರು ಹಾಡೋದಕ್ಕೆ ಸಾಧ್ಯ? ಮತ್ತು ಇಷ್ಟು ಮಧುರವಾದ ಹಾಡನ್ನ ಬೆಳಿಗ್ಗೆ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು ಅಲ್ಲದೆ ಮತ್ಯಾರು ಇಷ್ಟೊಂದು ಪ್ರೀತಿಯಿಂದ ಕೇಳಿಸೋಕೆ ಸಾಧ್ಯ? ಸಾಮಾನ್ಯವಾಗಿ ಒಂದು ಪ್ರಶ್ನೆನ ನಾನು ನನಗೂ ಸೇರಿದ ಹಾಗೆ ಅನೇಕರನ್ನ ಕೇಳ್ತಿರ್ತೀನಿ, ಕೇಳ್ಕೊತಾ ಇರ್ತೀನಿ. ಒಂದು ಹಬ್ಬ ಬಂತು ಅಂದ್ರೆ, ದುಡ್ಡು ಬಂದ್ರೆ, ಬೋನಸ್ ಬಂದ್ರೆ ನಾವು ನಮ್ಮ ಮನೆಯವರಿಗೆ ಒಡವೆ ಮಾಡಿಸ್ತೀವಿ, ಮಕ್ಕಳಿಗೆ ಒಡವೆ ಮಾಡಿಸ್ತೀವಿ. ಮಗಳಿಗೆ ಜುಮ್ಕಿ, ಹ್ಯಾಂಗಿಂಗ್ಸು, ಮಗನಿಗೆ ಚೈನು, ಉಂಗುರ, ಉಡ್ದಾರ ನೋಡಬೇಕು ನಮ್ಮ ಸಂಭ್ರಮನ. ಆದರೆ ಯಾರಾದರೂ ನಮ್ಮ ತಾಯಿಗೆ ಒಡವೆ ಮಾಡಿಸ್ತೀವ? ಯಾಕೆ ಮಾಡಿಸೋದಿಲ್ಲ? ಅಮ್ಮನೂ ಹೆಣ್ಣಲ್ವಾ? ಒಡವೆ ಹಾಕೋಬೇಕು ಅಂತ ಅಮ್ಮಂಗೆ ಆಸೆ ಆಗಲ್ವಾ? ಮಗ ಕೊಡಿಸಿದ 130 ರೂಪಾಯಿಯ ಕಾಟನ್ ಸೀರೆನೇ ಬಂದವ್ರಿಗೆಲ್ಲ ತೋರಿಸಿ ನನ್ನ ಮಗ ಕೊಡಿಸಿದ್ದು ಕಣ್ರಿ ಅಂತ ಸಂಭ್ರಮ ಪಡೋ ತಾಯಂದ್ರಿಗೆ ಒಡವೆ ಕಡೆ ಪಕ್ಷ ಒಂದೆಳೆದೊಂದು ಚಿನ್ನದ ಸರ ಮಾಡಿಸ್ಕೊಡ್ಬೇಕು ಅಂತ ನಮಗೆ ಯಾಕನ್ಸಲ್ಲ? ಕನ್ನಡದ ಕಥೆಗಾರ, ಯಂಗ್ ಸಾಫ್ಟ್ವೇರ್ ಇಂಜಿನಿಯರ್ ವಸುಧೇಂದ್ರ ಒಂದ್ ಕಡೆ ಬರೀತಾರೆ, ನಂಗೆ ಕೆಲಸ ಸಿಕ್ಕ ತಕ್ಷಣ ಅಮ್ಮನ್ ಕರ್ಕೊಂಡು ಒಂದು ದೊಡ್ಡ ಸ್ಟೀಲ್ ಪಾತ್ರೆ ಅಂಗಡಿಗೆ ಹೋಗಿ ನಿಂಗೆ ಬೇಕಾದ ಪಾತ್ರೆ ಆರಿಸ್ಕೊಮ್ಮ ಅಂತ ಅಂದಿದ್ದೆ ಅಂತ. ಅಮ್ಮಂಗೆ ಎಷ್ಟು ಸಂತೋಷವಾಗಿತ್ತು ಅಂತ ಬರೀತಾರೆ. ವೈ ಕಾಂಟ್ ವಿ ಡೂ ದ್ಯಾಟ್? ಅಮ್ಮನ್ನ ಸಿನಿಮಾಗೆ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಗೆ ಯಾಕೆ ಅನ್ಸಲ್ಲ? ಅವ್ರನ್ನೆಲ್ಗಾದ್ರೂ ಕಳಿಸೋದು ಅಂದ್ರೆ ಮಂತ್ರಾಲಯಕ್ಕೆ, ತಿರುಪತಿಗೆ, ಕಾಶಿಗೆ, ರಾಮೇಶ್ವರಕ್ಕೆ ಅಂತಲೇ ಯಾಕನ್ಸುತ್ತೆ? ಅಮ್ಮನ್ ಕರ್ಕೊಂಡು ವಾಟರ್ ಪಾರ್ಕ್ಗೆ, ಜಂಗಲ್ ಲಾಡ್ಜ್ಗೆ, ಕೆಮ್ಮಣ್ಗುಂಡಿಗೆ, ಕಡೆ ಪಕ್ಷ ಬಿಗ್ ಬಜಾರ್ಗೆ, ಶಾಪಿಂಗ್ ಮಾಲ್ಗೆ ಯಾಕೆ ಹೋಗ್ಬಾರ್ದು ಹೇಳಿ? ಅಮ್ಮಂಗೆ ಖಂಡಿತ ಅವೆಲ್ಲ ಇಷ್ಟ ಆಗ್ತವೆ. ಆಕೆಗೆ ಅಂತಲೇ ಒಂದು ಜಪಮಣಿ ತಂದ್ಕೊಡಿ, ಆಕೆ ರೂಮ್ಗೆ ಅಂತಲೇ ಒಂದು ಟಿವಿ ಹಾಕ್ಸಿ, ರೇಡಿಯೋ ಕೊಡಿಸಿ. ಅಮ್ಮ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳದೊಂದು ಹಾಡಿಂದು CD ಬಂದಿದೆ ಅಮ್ಮ, ನಿಂಗೋಸ್ಕರ ಅಂತಲೇ ತಂದೆ ಅಂತ ಹೇಳಿ ನೋಡಿ. ಅಮ್ಮ ತುಂಬಾ ಸಂತೋಷ ಪಡ್ತಾಳೆ. ಪ್ರಿಯ ಮಿತ್ರರೇ, ನೀವೆಲ್ಲ ಫಾರ್ಚುನೇಟ್ ಪೀಪಲ್. ನಿಮ್ಮ ಅಮ್ಮ ನಿಮ್ಮ ಜೊತೆಲಿದ್ದಾರೆ, ಆಕೆನ ಸಂತೋಷವಾಗಿರ್ತೀರಿ. ಅದು ಬಿಟ್ಟು ಅಮ್ಮ ಹೋದ್ಮೇಲೆ ಮನೆಗೆ ಮಾತೃಕೃಪಾ ಅಂತ ಹೆಸರಿಡೋದು, ಆಟೋ ರಿಕ್ಷದ ಮೇಲೆ ತಾಯಿಯ ಆಶೀರ್ವಾದ, ಪಕ್ಕದಲ್ಲೇ ಚೀತುಂಟಿ ಅಂತ ಬರ್ಸೋದು, ಇವೆಲ್ಲ ಹೆಲ್ಪ್ ಆಗಲ್ಲ. ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಜೊತೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ನನ್ನ ಮಕ್ಕಳು ನನ್ನ ಕೈ ಬಿಟ್ಟು ಹೋಗಲಿಲ್ಲ ಅನ್ನೋ ಸಮಾಧಾನವನ್ನ ಆಕೆಗೆ ಕೊಡಬೇಕು. ಏನು ತಪ್ಪಿದ್ರು ಜ್ಯೋತಿಷ್ಯ ತಪ್ಪಿಸಬಾರದು ಅಂತ 100 ಕೇಳುಗರು ಅಪ್ಪಣೆ ಕೊಟ್ಟುಬಿಟ್ಟಿದಾರಾದ್ರಿಂದ ಇವತ್ತು ಮಿಥುನ ರಾಶಿಯವರ ಬಗ್ಗೆ ಬ್ರೀಫ್ ಆಗಿ 4 ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಂಗ್ಲಿಷ್ನಲ್ಲಿ ಮಿಥುನ ರಾಶಿಯನ್ನ ಜಮಿನಿ ಅಂತ ಕರೀತಾರೆ. ಮಿಥುನ ರಾಶಿಯವ್ರದ್ದು ಒಂಥರ 2 ವ್ಯಕ್ತಿತ್ವವಿರುವಂತಹ ಸ್ವಭಾವ. ಒಬ್ಬ ಮಿಥುನ ರಾಶಿಯವನನ್ನ ಮದುವೆ ಆದ್ರೆ 2 ಮದುವೆ ಆದ ಹಾಗಾಗುತ್ತೆ ಅಂತಾರೆ. ಅವರು ಅದ್ಭುತವಾದ ಮಾತುಗಾರರು, ಜೊತೆಯಲ್ಲಿದ್ದವರಿಗೆ ಸಂತೋಷವನ್ನ ಉಲ್ಲಾಸವನ್ನ ನೀಡುವಂಥವರು. ಒಂದೇ ಸಲಕ್ಕೆ 10 ಕೆಲಸ ಮಾಡೋ ಚೈತನ್ಯ ಮಿಥುನ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರು ಮನಸ್ಸು ಮಾಡಿದ್ರೆ ಒಳ್ಳೆ ಪತ್ರಕರ್ತರಾಗಬಹುದು, ಲೇಖಕರಾಗಬಹುದು, ಲೆಕ್ಚರರ್ಸ್ ಆಗಬಹುದು, ಭಾಷಾ ಶಾಸ್ತ್ರಜ್ಞರಾಗಬಹುದು ಅಂತ ಹೇಳ್ತಾರೆ. ಒಂದೇ ಸಮಸ್ಯೆ ಅಂದ್ರೆ ಜಮಿನಿಗಳ ಮನಸ್ಸು ಬಹಳ ಚಂಚಲ. ಈಗಿದ್ದಿನ್ನೊಂದು ಕ್ಷಣಕ್ಕಿರಲ್ಲ, ಸದಾ ಒಂದು ಕನ್ಫ್ಯೂಷನ್ ನಲ್ಲಿರ್ತಾರೆ. ಆದರೆ ಮಿಥುನ ರಾಶಿಯವರು ಪ್ರಕಾಂಡ ಆಶಾವಾದಿಗಳು, ಹೊಂದಿಕೊಳ್ಳೋ ಸ್ವಭಾವದವರು. ಅವ್ರ ಮನಸ್ಸು ಚಂಚಲ ಅಂತ ಯಾಕೆ ಹೇಳಿದೆ ಅಂದ್ರೆ, ಇವತ್ತು ನಂಗೆ ಶಾರುಖ್ ಖಾನ್ ಇಷ್ಟ ಅಂತ ಕಿವಿ ಹರ್ಕೊಂಡು ಕುಣಿದಾಡ್ತಾ ಇರ್ತಾರೆ, ಅವನಿಗೋಸ್ಕರ ಪ್ರಾಣ ಬಿಡ್ತೀನಿ ಅಂತಾರೆ. ಆದ್ರೆ ಅವ್ರಿಗಿಷ್ಟ ಅಂದ್ಕೊಂಡು ನೀವೇನಾದ್ರೂ ಶಾರುಖ್ ಖಾನ್ ಫೋಟೋನ ಪ್ರೆಸೆಂಟ್ ಮಾಡೋಕ್ ಹೋದ್ರೆ, ಶಾರುಖ್ ಖಾನ್ ಹಿ ಈಸ್ ಟು ಓಲ್ಡ್, ನಂಗೆ ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ ಇಷ್ಟ ಅಂದ್ಬಿಡ್ತಾರೆ. ಮತ್ತೆ ನೀವು ಹುಡುಕೊಂಡು ಹೋಗ್ಬೇಕಲ್ಲ ಸ್ವಾಮಿ ಅಭಿಷೇಕ್ ಬಚ್ಚನ್ ಫೋಟೋನ. ಮಿಥುನ ರಾಶಿಯವರ ಸಮಸ್ಯೆನೇ ಇದು. ಅವರ ಇನ್ನೊಂದು ಸಮಸ್ಯೆ ಏನು ಅಂದ್ರೆ, ಅವರು ವಿಪರೀತ ಕ್ಲೀನು, ಸೋಪ್ಗೆನೆ ಇನ್ನೊಂದು ಸೋಪ್ ಹಾಕಿ ತೊಳಿತಾ ಇರ್ತಾರೆ. ತಮ್ಮ ಸುತ್ತಲಿನ ವಾತಾವರಣ ತುಂಬಾ ನೀಟಾಗಿ ಕ್ಲೀನಾಗಿ ಇರಬೇಕು ಅಂತ ಬಯಸ್ತಾರೆ.
ಅವ್ರ ಪೆನ್ನು, ಅವ್ರ ಪುಸ್ತಕ, ಅವ್ರ ಬಟ್ಟೆ, ಅವ್ರ ಸ್ಕೂಟ್ರು, ಅವ್ರ ಗಂಡ, ಯಾರಾದರೂ ಅವುಗಳನ್ನು ಮುಟ್ಟಿದ್ರೆ ಸಾಕು ಜಗಳಕ್ಕೆ ಬರ್ತಾರೆ. ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ಮಿಥುನ ರಾಶಿಯವರು ಯಾರಾದರೂ ಹೊಸಬರು ಕೇಳಿದ್ರೆ ಬೇಗನೆ ತಮ್ಮ ಟೆಲಿಫೋನ್ ನಂಬರ್ ಕೊಡೋದಿಲ್ಲ. ಅವ್ರಿಗೆ ಪ್ರೈವಸಿ ಬೇಕು. ಅವರು ಕವಿತೆಯನ್ನ, ಸಂಗೀತವನ್ನ, ಭಾವಗೀತೆಯನ್ನ, ಚಿತ್ರಕಲೆಯನ್ನ ಆ ಪ್ರೈವಸಿಯಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಬಲು ಬೇಗನೆ ಅವರಿಗೆ ಎಲ್ಲದರಿಂದಲೂ ಬೋರ್ ಆಗುತ್ತೆ. ಇಂದು ಬಾನಿಗೆಲ್ಲ ಹಬ್ಬ. ತಾಯಿನ ಹಾಗೆ ನೋಡ್ಕೋಬೇಕು, ಹೀಗೆ ನೋಡ್ಕೋಬೇಕು ಅಂತ ಬರೀ ಗಂಡು ಮಕ್ಕಳಿಗೆ ಹೇಳಿದ್ರಿ, ಹೆಣ್ಣು ಮಕ್ಕಳಿಗೇನು ಜವಾಬ್ದಾರಿನೇ ಇಲ್ವಾ ಟುವರ್ಡ್ಸ್ ಅಮ್ಮ ಅಂತ ಕೇಳಬಹುದು. ಖಂಡಿತ ಇದೆ. ಬಹುಶಃ ಗಂಡು ಮಕ್ಕಳಿಗಿಂತ ಹೆಚ್ಚು ಗಂಭೀರವಾದ ಜವಾಬ್ದಾರಿನೇ ಹೆಣ್ಣು ಮಕ್ಕಳಿಗಿದೆ. ನೀವು ಅಮ್ಮಂದ್ರನ್ನ ಗಮನಿಸಿ ನೋಡಿ. ಒಂದು ವಯಸ್ಸು ಕಳೆದು 54, 55ನೇ ವಯಸ್ಸಿಗೆ ಬರ್ತಾ ಇದ್ದ ಹಾಗೇನೆ ತಾಯಂದರು ಕೆಲವು ವಿಷಯಗಳ ಬಗ್ಗೆ ತುಂಬಾ ನೆಗ್ಲಿಜೆಂಟ್ ಆಗಿಬಿಡ್ತಾರೆ. ತಮ್ಮ ಆರೋಗ್ಯದ ಬಗ್ಗೆ ಗಮನ ವಹಿಸಲ್ಲ. ಅಮ್ಮನಿಗೆ ಶುಗರ್ ಬಂದಿದೆ, BP ಶುರುವಾಗಿದೆ ಅನ್ನೋದು ಗಮನಕ್ಕೆ ಬರಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮ್ಮಂದಿರನ್ನ ಮಧ್ಯ ಮತ್ತು ಇಳಿ ವಯಸ್ಸಿನಲ್ಲಿ ಕಾಡುವಂಥ ಮೆನೋಪಾಸಲ್ ಪ್ರಾಬ್ಲಮ್ಸ್ ಏನಿವೆ, ತಿಂಗಳ ಸಮಸ್ಯೆಗಳು ಅಂತ ಕರಿತೀವಿ, ಅವು ಗಂಡು ಮಕ್ಕಳಿಗೆ ಅರ್ಥವಾಗಲ್ಲ. ಸಣ್ಣಗೆ ಶುರುವಾಗೋ ಗರ್ಭಕೋಶದ ತೊಂದರೆ, ಸ್ತನಗಳ ಕ್ಯಾನ್ಸರ್, ಇಂಥವುಗಳ ಬಗ್ಗೆ ಹೆಣ್ಣು ಮಕ್ಕಳಾದವರು ನೀವೇ ನಿಮ್ಮ ತಾಯಂದಿರ ಬಗ್ಗೆ ಜಾಗ್ರತೆ ವಹಿಸಬೇಕು. ಥೈರಾಯ್ಡ್ನಲ್ಲಿ ಏರ್ಪೇರ್ ಆಗಿದೆಯಾ ಅಂತ ಗುರುತಿಸಬೇಕು. ಅಮ್ಮ ತುಂಬ ಮೂಡಿಯಾದರೆ, ಸಣ್ಣದಕ್ಕೂ ಅಳೋಕ್ ಶುರು ಮಾಡಿದ್ರೆ, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ತುಂಬ ಸಿಡಿಮಿಡಿ ಮಾಡ್ತಾ ಇದ್ರೆ, ನಂಗೆ ಈ ಜಗತ್ತೇ ಬೇಡ ಅನ್ನೋ ಥರ ಮೂಲೆ ಹಿಡಿದು ಮಲಗಿಬಿಟ್ರೆ ಪ್ಲೀಸ್ 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 ಅಮ್ಮನನ್ನ ಲೇಡಿ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋಗಿ. ಸಾಮಾನ್ಯವಾಗಿ 40ರ ತನಕ ಆರೋಗ್ಯವಾಗಿ ಯಂಗ್ ಆಗಿ ಕಾಣಿಸೋ ನಾವು ಒಂದು ವಯಸ್ಸಿನ ನಂತರ ತುಂಬ ಬೇಗನೆ ತುಂಬ ಫಾಸ್ಟ್ ಆಗಿ ಮುದುಕರಾಗ್ಬಿಡ್ತೀವಿ ಅಂತ ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ. ಅಮ್ಮ ಹಾಗಾಗಬಾರ್ದು ಅಲ್ವಾ? ಟೇಕ್ ಕೇರ್. ಆರೋಗ್ಯವಂತ ಅಮ್ಮ ಮನೆಯ ಸಂತೋಷವನ್ನ ಜಾಸ್ತಿ ಮಾಡ್ತಾಳೆ. ತಾಯಿ ಯಾವತ್ತಿಗೂ ಕೂಡ ಒಂದು ಹೊರೆ ಅಲ್ಲ. ಪ್ರಿಯ ಸ್ನೇಹಿತರೆ, ಅಮ್ಮನ ಬಗ್ಗೆ ಮಾತಾಡ್ತಾ ಕೂತ್ರೆ ದಿನವಿಡೀ ಮಾತಾಡಬಹುದು. ಆದರೆ ದಿನವಿಡೀ ಮಾತಾಡೋದಕ್ಕಿಂತ ದಿನದ ಒಂದಷ್ಟು ಹೊತ್ತನ್ನ ಸಂತೋಷವಾಗಿ ಅಮ್ಮನ ಜೊತೆ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ತೆ.